ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ನಿಮಗೆ ಫ್ರೂಟ್ಸ್ ಐಸ್ ಕ್ರೀಮ್ ಮಾಡುವುದು ವಿಧಾನ ಹೇಳಿಕೊಡುತ್ತಿದ್ದೇನೆ. ಮೊದಲಿಗೆ ವಸ್ತುಗಳು. ಐಸ್ ಮಾತ್ರ ನೀನು ಎತ್ಕೋಬೇಕು. ನಾನ್ಸೆನ್ಸ್ ತಂದು. ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ನಿಮಗೆ ಫ್ರೂಟ್ಸ್ ಐಸ್ ಕ್ರೀಮ್ ಮಾಡುವುದು ವಿಧಾನ ಹೇಳಿಕೊಡುತ್ತಿದ್ದೇನೆ. ಮೊದಲಿಗೆ ವಸ್ತುಗಳು. ಒಂದು ಮುಕ್ಕಾಲು ಕಪ್ ನೀರು ಇಟ್ಕೊಂಡಿದ್ದೇನೆ. ಮತ್ತೆ ಕಸ್ಟರ್ಡ್ ಪೌಡರ್, ಸ್ಟ್ರಾಬೆರಿ ಇಟ್ಕೊಂಡಿದ್ದೀನಿ, ಸ್ಟ್ರಾಬೆರಿ ಫ್ಲೇವರ್. ಮತ್ತೆ 2 ಟೀ ಸ್ಪೂನ್ ಸಕ್ಕರೆ, ಮತ್ತೆ ಆಪಲ್ ಇಟ್ಕೊಂಡಿದ್ದೀನಿ 2 ಸ್ಪೂನ್. ಮೊದಲಿಗೆ 2 ಸ್ಪೂನ್ ಫಸ್ಟ್ ಕಪ್ ಹಾಕೊಂಡಿದ್ದೀನಿ. ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಸ್ಟರ್ಡ್ ಪೌಡರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಕಲ್ತಿದ್ದೇನೆ. ಹಾಕಿ ಕೊಡುತ್ತಿದ್ದೇನೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನೀಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನ ಕುದಿಯೋಕೆ ಬಿಡ್ತಾ ಇದ್ದೀನಿ. 10 ನಿಮಿಷ ಬಿಡಿ. ಈಗ ಹಂಗೆ ಕಲಿಸ್ತಾ ಇದ್ದೀನಿ. ಗಟ್ಟಿ ಆಗೋವರೆಗೂ ಕಲಿಸ್ತಾ ಇಡಿ. ಆಫ್ ಮಾಡಿ. ಈಗ ಆಫ್ ಮಾಡಿದ್ದೀನಿ. ಎಷ್ಟು ಗಟ್ಟಿ ಇದೆ. ಈಗ ಆರಕ್ಕೆ ಬಿಡ್ಬೇಕು. ಆರಿದ ಮೇಲೆ ಈಗ ಆರಕ್ಕೆ ಇಡ್ತಾ ಇದ್ದೀನಿ. ಒಂದು 10 ನಿಮಿಷ ಬಿಡಿ. ನೋಡಿ ಈಗ ಆರಿದೆ. ನಾನೀಗ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಆರಿದೆ ನೋಡಿ, ಹೀಗಿದೆ. ನಾನೀಗ ಇದಕ್ಕೆ ಫ್ರೂಟ್ಸ್ ಹಾಕ್ತಿದ್ದೀನಿ. ಕಟ್ ಮಾಡಿ ಫಸ್ಟ್ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ನಮ್ಮ ಮನೇಲಿ ಒಂದೇ ಇದೆ, ನಿಮ್ಮ ಮನೇಲಿ 2 ಫ್ರೂಟ್ಸ್ ಇದಾವೆ.
ಊಟ ಮಿಕ್ಸ್ ಆಗಿದೆ ನೋಡಿ. ಮನೆಗೆ ಹಾಕೊಂತ ಇದ್ದೀನಿ. ಈಗ ನಾನು 3 ಕಪ್ ತಗೊಂಡು ಹಾಕೊಂತ ಇದ್ದೀನಿ ನೋಡಿ. ಈ ಕಪ್ ಈಗ ಇದನ್ನ ಹಾಕೊಂತ ಇದ್ದೀನಿ. ನಾನು ಸಮಾನ ಹಾಕೊಂಡಿದ್ದೀನಿ. ಈಗ ನಾನು 3 ಕಡ್ಡಿ ತಗೊಂಡಿದ್ದೀನಿ, ಇಡ್ತಾ ಇದ್ದೀನಿ. ನಲ್ಲಿ ಕಡ್ಡಿ ಇಲ್ಲ ಅಂದ್ರೆ ಸ್ಪೂನ್ ಇದ್ರೆ ಈ ರೀತಿ ಸ್ಪೂನ್ ಇದ್ರೆ ಈಗ ಇಡ್ಬೋದು. ನೋಡಿ ನೋಡಿ ಈಗ ನಾನೀಗ ಒಂದು ಪ್ಲೇಟಿಗೆ ಇಟ್ಕೊಂಡಿದ್ದೀನಿ. ಈಗ ಫ್ರಿಜ್ ಮೇಲೆ ಇಡ್ತಿದ್ದೀನಿ. ನೋಡಿ ಐಸ್ ಫ್ಯಾಕ್ಟರಿಯಲ್ಲಿ ನೋಡಿ ಈಗ ಹಿಟ್ಟು ಮುಚ್ತಾ ಇದ್ದೀನಿ. 3-4 ತಾಸು ಇಡಬೇಕು. 3 ಒಳಗೆ ತೆಗ್ದೀನಿ. 3 ಐಸ್ ಕ್ರೀಮ್ ಆಗಿದ್ದಾವೆ. ಈಗ ನಾನು ತಣ್ಣೀರನ್ನ ಬಿಡ್ತಿದ್ದೀನಿ. ಇದು ಸೈಡ್ ಎಲ್ಲ ಬಿಡುತ್ತೆ. ಈಗ ನೋಡಿ ನಾನು 3 ನೆನೆ ಬಿಟ್ಟಿದ್ದೀನಿ. ಈಗ ಬಿಡ್ಕೊಂತ ಇದ್ದಾವೆ. ಬಿಡ್ಕೊಂತ ಇದ್ದಾವೆ. ನೋಡಿ ಈ ರೀತಿ ಆಗಿದೆ. ಸ್ಪೈಸಿ ಮೊದಲನೇ ಸಲ ಏನು ಟ್ರೈ ಮಾಡ್ಯಾನೆ. ಈಗ ನೋಡ್ತೀನಿ ಚೆನ್ನಾಗ್ಯಾವ. ಬರಾಗೈತೆ. ನೀವು ಮನೇಲಿ ಮಾಡಿ. ಧನ್ಯವಾದ.